ಎಂತದ ಇವತ್ತು ನೀನ್ ಫೋನೇ ಮಾಡ್ಲ ನಂಗೆ. ನಾ ಕಾಯ್ತಾ ಕೂತೀನಿ ನೋಡು. ಟೈಮ್ ಆಗಿದೆ ಗೊತ್ತಾಗಿಲ್ಲ. ಈಗ ಯಾಕೋ ಟೈಮ್ ನೋಡ್ತೀನಿ ಗಂಟೆ 11. ನೀವೊಂದು ಫೋನ್ ಮಾಡೋದಲ್ಲನೆ ಪಾಪು. ಎಂತಕ್ಕೆ ಹಿಂಗ್ ಮಾಡ್ತೀಯ ನೀನು? ಎಂತ ಗೊತ್ತನೇ ಅಮ್ಮ, ಹೊರಗೆ ಬಂದ ಹೊರಗಡೆ ಬಂದು ಕೆಲಸ ಮಾಡ್ತಾ ಮಾಡ್ತಾ ನಿಂಗೆ ಫೋನ್ ಮಾಡಿದೆ ಮರ್ತೋಗದ್ ನೋಡು. ನೀವು ಒಳ್ಳೇದಾಯ್ತು ಕಣೆ ಫೋನ್ ಮಾಡಿದ್ದು, ಇಲ್ಲ ನಾ ಮರ್ತೇ ಹೋಗ್ತಿದ್ದೆ. ಅಲ್ಲೇ ನಾನು ಸಹ ಕೆಲಸ ಮಾಡ್ತಾ 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 ನಂಗೂ ಟೈಮ್ ಆಗಿದೆ ಗೊತ್ತಾಗಿಲ್ಲ ನೋಡು. ಯಾಕೆ ಪಾಪು ಇವತ್ತು ಕಾಲ್ ಮಾಡಿಲ್ಲ ಅಂತ ಹೇಳಿ ಈಗ ನೆನಪಾಯ್ತು. ಫೋನ್ ನೋಡ್ತೀನಿ 11 ಗಂಟೆ. ಅದಕ್ಕೆ ನಾನೇ ಫೋನ್ ಮಾಡಿದೆ, ನೀ ಎಂತ ಮಾಡ್ತಿರ್ತೀಯೇನೋ ಅಂತ. ಅಲ್ಲೇ ಅಮ್ಮ, ನಂಗೆ ದಿನ ಬೆಳಿಗ್ಗೆ ಬ್ರೆಡ್ಡು ಜಾಮೂನ್ ತಿಂದು ಬೇಜಾರಾಯ್ತು ಕಣೆ. ಹೆಂಗೂ ಇವತ್ತು ಆಫೀಸ್ ಇಲ್ವಾ, ಅದಕ್ಕೆ ಹೊರಗಡೆ ಹೋಟ್ಲಿಗೆ ಹೋಗಿ ಎಂತ ಆದರೂ ತಿನ್ನೋಣ ಅಂತ ಹೊರಗೆ ಬಂದೆ. ನೀ ಎಂತ ಮಾಡ್ತಿದೀಯೇ? ಪಾಪು ಹೊರಗಡೆ ಎಲ್ಲ ಎಂತ ತಿನ್ಬೇಡ. ಟಿವಿ ಎಂತೋ ಬರ್ತಿತ್ತು ನೋಡು, ಹೊರಗಡೆ ತಿಂದು ತಿಂದು ಎಂತೋ ಆಗಿದೆ ಅಂತ. ಈಗ ಹೇಳ್ಬೇಕಾ, ಎಲ್ಲ ಕಾಲನೂ ಬರ್ತವೆ. ಹೊರಗಡೆ ಪಾತ್ರೆ ತೊಳಿತಾರೋ ಇಲ್ವೋ, ಎಂತ ನೀರು ಯೂಸ್ ಮಾಡ್ತಾರೋ ಇಲ್ವೋ. ಎಂತ ತಿನ್ಬೇಡ ಪಾಪು ಹೊರಗೆ ಹೋಗಿ. ನಿಂಗೆ ಹೇಳಿದ್ರೆ ಅರ್ಥ ಆಗ್ಬೇಕಲ್ಲ. ನಿಂಗೆ ಹೋಗಿ ಹೋಗಿ ನಾ ಹೇಳಿನಲ್ಲ, ನಾ ಇನ್ನು ದಿನ ಹೋಗ್ತೀನ ಹೊರಗೆ ತಿನ್ನಕ್ಕೆ. ಇವತ್ತೇನೋ ಒಂಚೂರು ಬೇಜಾರಾಯ್ತಂತ ಹೇಳಿ ಹೊರಗೆ ಬಂದರೆ ನಿನ್ನ ರಾಗ ನೀ ಸ್ಟಾರ್ಟ್ ಮಾಡ್ಕೊಂಡೆ. ನಿಂಗೆ ಹೇಳೋದು ತಪ್ಪು ನೋಡು. ಹೇಳ ಅಂದ್ರೆ ಮನ್ಸು ಕೇಳಬೇಕಲ್ಲ. ನಂದೊಂದು ನಿಂಗೆ ಹೇಳೋದು ವೇಸ್ಟ್ ಬಿಡು, ಎಂತಾದರೂ ಮಾಡ್ಕೊಳ್ಳಿ. ನೀವು ಅಕ್ಕ ತಂಗಿ ನಾವೇನು ಹೇಳಿದ್ರು ಕೇಳ್ತೀರಾ? ಏನಿಲ್ಲ. ಸರಿ, ಎಂತ ತಿನ್ನಕ್ಕೆ ಹೋಗಿಯಾ? ನಾನು ನೋಡು ಪಾಪು ಬೆಳಿಗ್ಗೆ ಮೀನ್ ಬರತ್ತೆ ಅಂತ ಕಾಯ್ತಾ ಕೂತೀನಾಯ್ತಾ. ಮೀನ್ ಬರಲೇ ಇಲ್ಲ. ಅವನಿಗೆ ಎಷ್ಟು ಕಾಯ್ದು ಬಂದಿಲ್ಲ ಕಣೆ. ಹೋಗ್ಲಿ ಅತ್ಲಾಗೆ ಫೋನ್ ಆದ್ರೂ ಮಾಡೋಣ ಅಂತ ಹೇಳಿ ಫೋನಲ್ಲಿ ನಂಬರ್ ಹುಡುಕಿ 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 ಮಾಡಿದೆ. ನೋಡಿದ್ರೆ ಫೋನೇ ಇತ್ತಲ್ಲ ಅವನು. ಓ, ಇವತ್ತು ಮೀನ್ ಸಾರಾ ಮನೇಲಿ? ನೀವೆಲ್ಲ ಮೀನು ಚಿಕನ್ ಮಾಡ್ಕೊತೀನಿ ಆಯ್ತಾ. ನಾವೊಂಚೂರು ಹೊರಗೆ ಹೋದ್ರೆ ಸ್ಟಾರ್ಟ್ ಮಾಡ್ಕೋತೀಯ ನೀನು. ಬಿಡು, ಈಗೆಂತ ಮೀನ್ ಸಾರಿಗೆ ಎಂತ ಮಾಡಿಯಾ? ಅಲ್ಲೇ ಪಾಪು ಸುಮ್ಮನೆ ಆರೋಗ್ಯ ಹಾಳಾಗ್ತದಂತ ಹೇಳ್ದೆ ಕಣೆ. ಥೋ, ಕತೆ ಕೇಳಿ ನಂದು. ಮೀನವನಿಗೆ ಫೋನ್ ಮಾಡ್ನಾ, ಅವ ಫೋನೇ ಎತ್ತಿಲ್ಲ. ಮತ್ ಕಾದು ಕಾದು ಎಂತ ಮಾಡುದು, ಕೆಲ್ಸಕ್ಕೆ ಬರ್ತಾರಲ್ಲ ಅಂತ ಹೇಳಿ ಮನೇಲಿ ಕುಂಬಳಕಾಯಿ ಬಿಟ್ಟಿತ್ತಾ, ಅದನ್ನೇ ಒಂದು ಸಾರು ಮಾಡಿದೆ. ಓ, ಈ ಕುಂಬಳಕಾಯಿ ಸಾರಾ? ಮೀನಲ್ವಾ? ಅಲ್ಲೇ ಕುಂಬಳಕಾಯಿ ಸಾರು ಮಾಡಿ ಒಲೆಯಲ್ಲಿ ಕೊತ ಕೊತ ಅಂತ ಕುದೀತೈತೆ. ಅಷ್ಟೊತ್ತಿಗೆ ಮೀನ್ ಹಾನ್ ಮಾಡುದಾ? ನಾನು ಹಂಗಿದ್ರೆ ಇವತ್ತು ಬೇಡ, ಕುಂಬಳಕಾಯಿ ಸಾರು ಐತಲ್ಲ ಸಾಕು. ನಂಗೆ ಮತ್ತೆ ನಿಮ್ಮಪ್ಪಂಗೆ ಕೆಲಸದವ್ರು ಒಂದಿಬ್ರು ಬಂದ್ಯಾರಷ್ಟೇ, ಸಾಕಂತ ಮಾಡಿದೆ. ನೋಡಿದ್ರೆ ನಿಮ್ಮಪ್ಪ ಬಿಡ್ಬೇಕಲ್ಲ, ಕೆಲಸದವರಿಗೆ ಕುಂಬಳಕಾಯಿ ಸಾರು ಹಾಕ್ಲಿಕ್ಕಾಗಲ್ಲ, ಮೀನೇ ಬೇಕು ಅಂತ ಹೇಳಿ ಕಾಟ ಕೊಟ್ಟು ಮೀನ್ ತಗೊಂಡಿದ್ ಮಾರೈತಿ. ಈಗ ನೋಡ್ ಪಾಪು, ಕುಂಬಳಕಾಯಿ ಸಾರು ಒಂದು, ಮೀನ್ ಸಾರು ಒಂದು, ಎರಡೆರಡು ಥರ ಸಾರು ಆಯ್ತು. ಹಂಗಿದ್ರೆ ಎರಡು ಹಾಕೊಂಡು ತಿನ್ನಿ ಅಂತ ಹೇಳಿ ನಿಮ್ಮಪ್ಪಂಗೆ ಬಡಿಸಿದ್ರೆ ಮುಖ ಹಿಂಡ್ತಾರೆ. ಕುಂಬಳಕಾಯಿ ಸಾರು ತಿನ್ಬೇಕಲ್ಲ, ಈಗ ನಾನೇ ಕುತ್ಕೊ ತಿನ್ಬೇಕೇನು? ಅಲ್ಲೇ ಅಮ್ಮ, ನೀ ಬರೀ ಕುಂಬಳಕಾಯಿ ಸಾರು ಹಾಕೊಂಡು ತಿನ್ಬೇಡ ಕಣೆ. ಮೀನ್ ಸಾರು ಒಂಚೂರು ಹಾಕೋ. ಮೀನ್ ತಿಂದ ಎಂತ ಆಗ್ತದೆ ಹೇಳು? ಕುಂಬಳಕಾಯಿ ಸಾರು ಮಾಡಿ ತಪ್ಪಿಗೆ ತಿಂತ ಕೂರ್ಬೇಡ. ಎಲ್ರಿಗೂ ಚುಚ್ಚು ಬಡ್ಸ್ ಖಾಲಿ ಮಾಡು, ಗೊತ್ತಾಯ್ತಾ? ಸರಿ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಕೆಫೆ ಬಂತು, ಹೋಗಿ ಎಂತಾರು ತಿಂತೀನಿ. ಬಾಯ್.